ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ದೈವ ಭಕ್ತಿಯನ್ನ ಹೊಂದಿರುವಂತಹ ಒಂದು ಶ್ರೇಷ್ಠ ಜಾಗದಲ್ಲಿ ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ರಾಮ ಹುಟ್ಟಿದ ಪುಣ್ಯ ಭೂಮಿಯಲ್ಲಿ. ನೋಡಿ, ನಾನು ಈಗ ಹೋಗ್ತಾ ಇರುವಂತದ್ದು ಸರಾಯಿ ನದಿಗೆ. ಅಲ್ಲಿ ಸ್ನಾನ ಮಾಡಿ ರಾಮನ ದರ್ಶನವನ್ನ ಮಾಡಬೇಕು. ಸೊ ರಾಮನ ದರ್ಶನವನ್ನ ಮಾಡೋ ಮುಂಚೆ ರಾಮನ ಸಹಚರರು ಮತ್ತೆ ಮುಂತಾದ ಹಲವು ದೇವತೆಗಳನ್ನ ನೋಡಿ, ಇಲ್ಲಿರುವಂತಹ ಪ್ರಾಂತೀಯ ದೇವರುಗಳನ್ನೆಲ್ಲ ದರ್ಶನ ಮಾಡಿ, ತದನಂತರ ನಾನು ರಾಮನ ದರ್ಶನವನ್ನ ಮಾಡಬೇಕಾಗಿರೋದು. ಸೊ ಹಾಗಾಗಿ ಈಗ ಸಮಯ ಆಗ್ತಿದೆ 6 ಗಂಟೆ. ಸೊ ಈಗ ನಾವು ಹೊರಟಿರೋದು ಸೀದಾ ಸರಾಯು ನದಿಗೆ. ಮೊದಲು ಸ್ನಾನ ಮಾಡಿಕೊಂಡು ಬನ್ನಿ ರಾಮ ಮಂದಿರದ ರಾಮನ ದರ್ಶನವನ್ನ ಪಡೆಯೋಣ. ಈ ನದಿ ಎಷ್ಟು ಪಾವಿತ್ರತೆಯನ್ನು ಹೊಂದಿದೆ ಅಂದರೆ, ಪ್ರಭು ಶ್ರೀರಾಮರು ಇಲ್ಲಿ ಜಲಸಮಾಧಿಯಾಗಿದ್ದರು. ಈ ಸರಯೂ ನದಿಯಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ಭಕ್ತರು ಇಲ್ಲಿ ಸ್ನಾನ ಮಾಡಿಯೇ ಈಗ ರಾಮನ ದರ್ಶನವನ್ನು ಪಡೆಯೋದು. ಜೈ ಶ್ರೀರಾಮ್. ನೋಡಿ, ನಾವೀಗ ಸರಾಯು ನದಿಯಲ್ಲಿ ಸ್ನಾನ ಮಾಡಿಕೊಂಡು ರಾಮನ ದರ್ಶನಕ್ಕೆ ಹೊರಟಿದ್ದೀವಿ. ಹಿಂದೂಗಳ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿನ ಭಕ್ತ ರಾಶಿಯನ್ನು ನೋಡಿದ್ರೆ ಎಂತಹವರಿಗೂ ಕೂಡ ಮೈ ಪುಳಕಗೊಳ್ಳುತ್ತೆ. ನಮಗೆ ಇಲ್ಲಿ ರಾಮರಾಜ್ಯದ ಅರಿವಾಗುತ್ತೆ. ಪ್ರತಿ ಹೆಜ್ಜೆಗೂ ರಾಮನಾಮ ಪಾಡುತ್ತಾ ಲೋಕದ ಅರಿವನ್ನೇ ಮರೆತು ಹೋಗ್ತೀವಿ. ಈಗ ನೋಡಿ, ಸಮಯ ಆಗ್ತಾ ಇದೆ 8 ಗಂಟೆ. ಆದರೆ ಇಲ್ಲಿ ಎಷ್ಟು ರಶ್ ಇದೆ ಅಂತಂದರೆ ಲಿಟ್ರಲಿ ಎಷ್ಟು ಹೊತ್ತಾಗುತ್ತೋ ದರ್ಶನಕ್ಕೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಈಗ ನಾವು ಮೊದಲು ರಾಮನ ಬಂಟ ಹನುಮನನ್ನ ನೋಡಬೇಕು. ಅದಾದ ನಂತರ ಪ್ರಭು ಶ್ರೀರಾಮನ ದರ್ಶನವನ್ನ ಮಾಡೋದಿದೆ. ಸೊ ಜನ ಅಂತರೂ ಸಿಕ್ಕಾಪಟ್ಟೆ ಇದ್ದಾರೆ. 2000 ಕಿಲೋಮೀಟರ್ನಿಂದ ಬಂದ ನಾನು ಈ ಅನುಭವವನ್ನು ಯಥಾವತ್ತಾಗಿ ನಿಮಗೆ ವರ್ಣಿಸಲು ಸಾಧ್ಯವಿಲ್ಲ. ಅದೇನೋ ಹೊಸತನ, ನಂಬಿಕೆ. ರಾಮನ ದರ್ಶನ ಪಡೆಯೋದು ಒಂದೇ ಅಂತಿಮವಾಗಿತ್ತು. ಇಲ್ಲಿಗೆ ದೇಶದ ನಾನಾ ಕಡೆಯಿಂದ ಭಕ್ತ ಸಮೂಹ ಹರಿದು ಬರುತ್ತೆ. ಈ ರಾಮ ಮಂದಿರವನ್ನ ಭಾರತೀಯ ಪುರಾತನ ಅದ್ಭುತ ನಾಗರ ಶೈಲಿಯ ಶಿಲ್ಪಕಲೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ರಾಮ ಮಂದಿರದ ಮುಖ್ಯ ದ್ವಾರವನ್ನ ನಾವು ಪ್ರವೇಶಿಸ್ತಾ ಇದ್ದೀವಿ. ಈ ದೇವಸ್ಥಾನವನ್ನ ಪ್ರಮುಖವಾಗಿ ರಾಜಸ್ಥಾನದ ಮರಳುಗಲ್ಲುಗಳಿಂದ ನಿರ್ಮಿಸಲ್ಪಡ್ತಾ ಇದ್ದು, ಇದರಲ್ಲಿ ಕಬ್ಬಿಣ ಅಥವಾ ಉಕ್ಕನ್ನ ಬಳಸಲಾಗಿಲ್ಲ. ಈ ಪಾವನ ಸ್ಥಳಕ್ಕೆ ತನ್ನದೇ ಆದ ಮಹತ್ವವಿದೆ. ಈ ಮನೋಹರ ರಮಣೀಯ ದೃಶ್ಯವನ್ನ ನಾವು ಮಾತ್ರ ಕಣ್ತುಕೊಳ್ಳೋದಲ್ಲ, ಬನ್ನಿ ಈ ರಾಮ ಮಂದಿರ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಈಗ ನೀವು ನನ್ನ ಹಿಂದೆ ಏನು ನೋಡ್ತಿದ್ದೀರಾ, ಅದು ರಾಮನ ದೇವಾಲಯ. ಎರಡು 2020ರಲ್ಲಿ ಈ ದೇವಸ್ಥಾನದ ಶಂಕುಸ್ಥಾಪನೆ ನಡೆದಿದ್ದು, ಇಂದು ಇದು ಆಧ್ಯಾತ್ಮಿಕತೆಯ ಅದ್ಭುತ ಸ್ವರೂಪವನ್ನ ಪಡೆದಿದೆ. ದೇವಸ್ಥಾನದ ಒಳಗಡೆ ಕಾಲಿಟ್ಟ ತಕ್ಷಣವೇ ನಮಗೆ ರಾಮಲಲ್ಲ ಅವರ ದಿವ್ಯ ಸ್ವರೂಪ ಕಾಣುತ್ತೆ. ಭಕ್ತರಲ್ಲಿ ಭಕ್ತಿ ಭಾವನೆಯನ್ನ ಮೂಡಿಸುತ್ತೆ. ವಿಗ್ರಹವನ್ನ ಅಲಂಕರಿಸಿದ ರೀತಿ ನೋಡ್ತಿದ್ರೆ
ರಾಮನೇ ಜನ್ಮ ತಾಳಿ ನಿಂತಿದ್ದಾನೋ ಎಂಬ ಅರಿವು ನಮಗಾಗತ್ತೆ. ಇಲ್ಲಿ ಪ್ರಾರ್ಥನೆ ಸಲ್ಲಿಸುವಾಗ ಪರಮಶಾಂತಿ ಮತ್ತು ಭಕ್ತಿ ಭಾವನೆ ಸಿಗುತ್ತೆ. ಧರ್ಮ, ಭಕ್ತಿ ಮತ್ತು ಶಾಂತಿಯ ಮಿಶ್ರಣವನ್ನು ಅನುಭವಿಸಲು ನೀವು ಈ ಸ್ಥಳಕ್ಕೊಮ್ಮೆ ಭೇಟಿ ನೀಡಲೇಬೇಕು. ಸ್ನೇಹಿತರೆ, ಈ ಯಾತ್ರೆಯು ದೇವಸ್ಥಾನವನ್ನು ವೀಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಮಭಕ್ತ ಸಂಸ್ಕೃತಿ ಮತ್ತು ಇತಿಹಾಸವು ನಮ್ಮ ಕಣ್ತುಂಬುತ್ತದೆ. ಈ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರಭು ರಾಮರು ನಮಗೆ ಕರುಣಿಸಿದ್ದಾರೆ. ನನ್ನ ಹಿಂದೆ ಇರುವ ರಾಮ ಮಂದಿರವನ್ನು ನೀವು ನೋಡ್ತಾ ಇದ್ದೀರಾ. ಇದು ಒಂಥರ ಸ್ಪೆಷಲ್, ಹೇಳೋದಕ್ಕಾಗದಿರುವಂತಹ ಒಂದು ಖುಷಿ, ಮನಸ್ಸಿಗೆ ಸಂತೋಷ, ನೆಮ್ಮದಿ ಎಲ್ಲ ಕೂಡ ಕೊಡ್ತಾ ಇದೆ ಈ ಸ್ಥಳ. ಅದೇನೋ ದೈವ ಭಕ್ತಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಶ್ರೀರಾಮನ ದರ್ಶನವನ್ನು ಪಡೆದು ನಾವಂತೂ ಧನ್ಯರಾಗಿದ್ದೇವೆ. ರಾಮರು ನಿಮ್ಮೆಲ್ಲ ಆಸೆ ಕೋರಿಕೆಗಳನ್ನು ಈಡೇರಿಸಲಿ ಎಂದು ನಿಮ್ಮ ಮೂಲಕ ನಾನಿಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.